ಅಂತಂದ್ರೆ ಇಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಉಪಾಧ್ಯಾಯರುಗಳು ಇದ್ದರು. ಅವರಿಗೆ ರಾಷ್ಟ್ರಕೂಟರ ಕಾಲದಲ್ಲಿ, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅಂದ್ರೆ ಈ ಚಾಲುಕ್ಯರ ಕಾಲದಲ್ಲಿ ಮಧುವರ್ಷ ದಂಡನಾಯಕರು ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಈ ಮಧುವರ್ಷ ದಂಡನಾಯಕರ ನಂತರ ಬರುವಂತಹ ಚಾಲುಕ್ಯರು, ರಾಷ್ಟ್ರಕೂಟರು ಎಲ್ಲರೂ ಸಹಿತ ಇದಕ್ಕೆ 260 ಮತ್ತರ ಭೂಮಿಯನ್ನ ದೇಣಿಗೆಯನ್ನು ಕೊಟ್ಟಾರ. ದೇಣಿಗೆ ಕೊಟ್ಟು ಮತ್ತೆ ಇಲ್ಲಿನ ಶಾಸನ ಇದೆ 1058 ಶಾಸನ, 1048 ಶಾಸನ, 1043 ಶಾಸನ, ಹೀಗೆ 5 ಶಾಸನಗಳು ಇದೇ ಪರಿಸರದಲ್ಲಿ ನಮಗೆ ಸಿಕ್ಕಾವ. ಹೀಗಾಗಿ ಈ ಶಾಸನಗಳ ಆಧಾರದ ಮೇಲೆ ಕರ್ನಾಟಕದ ಇತಿಹಾಸವನ್ನು ಕಟ್ಟಿಕೊಡುವಲ್ಲಿ ಈ ನಾಗಾವಿ ಘಟಿಕಾ ಸ್ಥಾನ ಬಹಳ ಅಮೂಲ್ಯವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ. ಮತ್ತು ಹೇಗೆ ನಳಂದ ವಿಶ್ವವಿದ್ಯಾಲಯ ಉತ್ತರ ಭಾರತದಲ್ಲಿ, ಹಾಗೆ ದಕ್ಷಿಣ ಭಾರತದಲ್ಲಿ ಈ ನಾಗಾವಿ ಘಟಿಕಾ ವಿಶ್ವವಿದ್ಯಾಲಯವಾಗಿ ಬಹುದೊಡ್ಡ ಕೇಂದ್ರವಾಗಿ ಅಂದಿನ ಸಂದರ್ಭದಲ್ಲಿ ಜಗತ್ತಿನ ಗಮನವನ್ನು ಸೆಳೆದಂತ ಒಂದು ಕ್ಷೇತ್ರ ವಿಶ್ವವಿದ್ಯಾಲಯವಾಗಿ ಈ ಕೆಲಸವನ್ನ ಮಾಡಿದೆ. ಚಿತ್ತಾಪುರ ತಾಲೂಕು ಕಲ್ಯಾಣ ಕರ್ನಾಟಕದಲ್ಲಿ ಒಂದು 3 ಅಂದ್ರೆ ಇಲ್ಲಿ ಬ್ರಹ್ಮ, ಶಿವ, ವಿಷ್ಣು, ಬ್ರಹ್ಮ ಈ 3 ದೇವರುಗಳಿರುವಂತ, ಅಂದ್ರೆ ಸೃಷ್ಟಿಗೆ ಕಾರಣಕರ್ತರಾದಂತಹ 3 ಮೂರ್ತಿಗಳಿರುವಂತ ಏಕಕಾಲ ಒಂದೇ ಸ್ಥಳದಲ್ಲಿ 3 ಲಿಂಗಗಳಿರುವಂಥದ್ದು ಇದೊಂದು ಇತಿಹಾಸ. ಎಲ್ಲಿಯೂ ಸಹಿತ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರ್ತಿಗಳಿರುವಂತಹ ಗುಡಿ ಸಿಗೋದಿಲ್ಲ. ಇದು ತ್ರೈಪುರುಷ ದೇವಾಲಯ ಅಂತ ಕರೀತಾರೆ. ತ್ರೈಪುರುಷ ದೇವಾಲಯದ ಪರಿಸರದಲ್ಲೇ ಒಂದು ಜ್ಞಾನ ಜೇಂಕಾರಗೊಂಡಿತ್ತು, ಸಂಗೀತ ಜೇಂಕಾರಗೊಂಡಿತ್ತು. ಹೀಗೆ ಕಲೆ, ಸಾಹಿತ್ಯ, ಸಂಗೀತ ಮೇಳೈಸಿದಂತ ಈ ಪರಿಸರ ನಮಗೆಲ್ಲ ಸ್ಫೂರ್ತಿದಾಯಕ. ಅನೇಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಅಧ್ಯಯನ ಮಾಡಿದ್ರು. ಎಷ್ಟೋ PhD ಮಾಡಬಹುದು ಇದ್ರ ಮೇಲೆ ಅಂತ. ಇದೇ ಪರಿಸರದಲ್ಲಿ ನಂದಿ ಬಾವಿ ಇದೆ. ಇದೇ ಪರಿಸರದಲ್ಲಿ ನಾಗಾವಿ ಯಲ್ಲಮ್ಮ ಅಂತೂ ರಾಷ್ಟ್ರಕೂಟರ ಕುಲದೇವತೆ. ಹಾಗೆ ಇಲ್ಲಿ ಶಕ್ತಿಪೀಠವೂ ಇಲ್ಲಿದೆ. ಒಟ್ಟಿನಲ್ಲಿ ಈ ಪರಿಸರ ಹಂಪೆಗಿಂತಲೂ ಬಹುದೊಡ್ಡ ಶ್ರೇಷ್ಠವಾದಂತಹ ಒಂದು ಸ್ಥಾನ ಇದು ಆಗಿದೆ ಅಂತ. ಹಂಪೆಗಿಂತಲೂ ಹಂಪೆ ಎಷ್ಟು ಕನ್ನಡ ನಾಡಿಗೆ ಕೀರ್ತಿ ತಂದದ, ಹಾಗೆ ನಾಗಾವಿ ಸಹಿತ ಕನ್ನಡ ನಾಡಿಗೆ ಕೀರ್ತಿ ತಂದಂತಹ ಒಂದು ವಿಶ್ವವಿದ್ಯಾಲಯ. ಒನ್ ಆಫ್ ದ ಫೇಮಸ್ ಎನಿಸೆಂಟ್ ಎಜುಕೇಶನ್ ಸೆಂಟರ್, ಹೈಯರ್ ಎಜುಕೇಶನ್ ಸೆಂಟರ್ ಅಂತ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳಿ, ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರಾದಂಥ ಮಾನ್ಯ HP ಪಾಟೀಲ್ರು, ಶಿವಯೋಗಪ್ಪ ಬಿರಾದರ್ ಅವರು ಮತ್ತು ಇಲ್ಲಿಂದ ಎಲ್ಲ ಕನ್ನಡ ಪರ ಎಲ್ಲ ಏನು ಕನ್ನಡದ ಅಭಿಮಾನಿಗಳು ನಾವು ಸೇರಿದ್ದೀವಿ. ಮತ್ತು ದೇವಿಯ ಒಂದು ಆರಾಧನೆಗೆ ತಾವೆಲ್ಲ ಬಂದಿರಿ. ಈ ಒಂದು ವಿಷಯವನ್ನ ನಿಮ್ಮ ಊರಿನಲ್ಲಿ, ನಿಮ್ಮ ಯಾವುದೇ ಊರಿನಲ್ಲಿದ್ದರೆ ನಿಮ್ಮ ಸ್ಮಾರಕಗಳನ್ನು ಉಳಿಸಬೇಕು. ಇವತ್ತು ವಿಶ್ವ ಪಾರಂಪರಿಕ ದಿನ ಅಂದ್ರೆ ಈ ಸ್ಮಾರಕಗಳನ್ನು ಉಳಿಸುವಂತ ಕೆಲಸ ಪ್ರತಿಯೊಬ್ಬರು ಮಾಡಬೇಕು. ನಿಮ್ಮ ಊರಿನಾಗ ಯಾವುದೋ ಒಂದು ಕಂಬ ಇರ್ತದೆ, ಶಿಲ್ಪ ಇರ್ತದೆ. ಆ ಶಿಲ್ಪ ಎಲ್ಲೋ ಬಿದ್ದಿರ್ತದೆ, ಅದರ ಮೇಲೆ ಬಟ್ಟೆ ಒಗಿತಿರ್ತಾರೆ, ನಾಲಿ ಮೇಲೆ ಇದ್ದಿರ್ತದೆ. ಅದನ್ನ ತೆಗೆದು ಒಂದ್ ಕಡೆ ಸುರಕ್ಷಿತವಾಗಿ ಇಡುವಂಥದ್ದು ಇವತ್ತಿನ ದಿನದ ವಿಶೇಷವಾಗಿ. ಎಲ್ಲರೂ ಸ್ಮಾರಕಗಳಂದ್ರೆ ನಮ್ಮ ಪ್ರಾಚೀನ ಕನ್ನಡಿಗರ, ಪ್ರಾಚೀನ ಭಾರತೀಯರು, ನಾವು ಭಾರತೀಯರು ಹೆಂಗಿದ್ದೇವೆ ಅಂತ ತೋರಿಸ್ಕೊಡುವಂಥದ್ದು ವೀರಗಲ್ಲುಗಳು, ಮಾಸತಿಗಲ್ಲುಗಳು, ಕೋಟೆ ಕೊತ್ತಲಗಳು, ಇವುಗಳ ರಕ್ಷಣೆಯ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ನಾವೆಲ್ಲ ಪ್ರತಿಯೊಬ್ಬ ನಾಗರಿಕರು ಏನ್ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಸಂವಿಧಾನ ಕೊಟ್ಟಿದ್ದಾರೆ ಅದು ನಮಗೆ ಹಕ್ಕು ಇದೆ. ಹಕ್ಕಿನ ಜೊತೆಗೆ ರಕ್ಷಣೆ ಮಾಡುವಂಥದ್ದು ಅಲ್ಲಿ ಆ ಸಂವಿಧಾನದಲ್ಲಿದೆ. ಹಾಗೆ ನಮ್ಮ ನೆಲ ನಮಗೆ ಸ್ಫೂರ್ತಿ, ನಮ್ಮ ನೆಲವೇ ನಮಗೆ ಸ್ಫೂರ್ತಿ, ನಮ್ಮೂರು ನಮಗೆ ಮೇಲು. ಕನ್ನಡಿಗರಂತ ಅಭಿಮಾನ ಪಡುವಂತಹ ಊರು. ಇಡೀ ಜಗತ್ತಿಗೆ ನಾವು ಕರ್ನಾಟಕದವರು, ನಾಗಾವಿಯ ಜನ, ಚಿತ್ತಾಪುರ ಜನ, ಕಲಬುರಗಿಯ ಜನ, ನಾವು ಈ ಜಗತ್ತಿಗೆ ಜ್ಞಾನ ಕೊಟ್ಟಂತವ್ರು. ಇದು ರೋಮಾಂಚನ ಆಗ್ತದೆ ಇಂಥ ಇತಿಹಾಸವನ್ನ. ಈ ವಿಶ್ವ ಪಾರಂಪರಿಕ ದಿನದಂದು ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರು ಪ್ರೊಫೆಸರ್ HP ಪಾಟೀಲ್ ತಮ್ಮೆಲ್ಲ ಬಿಡುವಿನ ಸಮಯದಲ್ಲಿ ನಮ್ಮನ್ನೆಲ್ಲ ಕರೆದು ಬೇರೆ ಬೇರೆ ಕಡೆ ಈ ಉಪನ್ಯಾಸವನ್ನ ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತು ವಿಶ್ವ ಪಾರಂಪರಿಕ ದಿನ ನಾವೊಂದಿಷ್ಟು ಈ ವಿಷಯವನ್ನ ಹಂಚ್ಕೊಂಡಿದ್ದೇವೆ. ಈ ಒಂದೊಂದು ಕಲ್ಲು ಸಹಿತ ಇತಿಹಾಸ ಹೇಳ್ತದೆ. ಒಂದೊಂದು ಈ ಕಲ್ಲು ಸಾವಿರಾರು ಇದೇ ನೆರಳದ ಪರಿಸರದಲ್ಲಿ ಇದ್ದು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕುಂತಂತ ಜನ ಬೇರೆ ಕಡೆ ಹೋಗಿ, ಇವತ್ತೇನು ಕ್ಯಾಂಬ್ರಿಡ್ಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಂತ ಕರಿತೀವೋ, ದೊಡ್ಡ ರಿಚ್ ಜನ ಓದ್ತಾರೆ ಕ್ಯಾಂಬ್ರಿಡ್ಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ. ಹಾಗೆ ಒಂದು ಕಾಲಕ್ಕೆ ನಮ್ಮಲ್ಲಿ ಕ್ಯಾಂಬ್ರಿಡ್ಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಂತೆ, ಈಗಿನ ಕ್ಯಾಂಬ್ರಿಡ್ಜ್ ಆಕ್ಸ್ಫರ್ಡ್ ವಿದ್ಯಾಲಯದಂತೆ ಪ್ರಸಿದ್ಧಿ ಹೊಂದಿದಂತ ಸ್ಥಳ ನಮ್ಮೂರು ಚಿತ್ತಾಪುರ ತಾಲೂಕು. ಹೆಮ್ಮೆಯ ಕನ್ನಡಿಗರು, ಅದು ಕಲಬುರಗಿಯ ಜನ, ಕಲ್ಯಾಣ ಕರ್ನಾಟಕ ಜನ, ನಾವೆಲ್ಲರೂ ಹೆಮ್ಮೆ ಪಡುವಂತ ಊರು ನಾಗಾವಿ. ಇಲ್ಲಿ ನಾಗವಾಪಿ, ಅದರ ಶಾಸನೋಕ್ತವಾಗಿ ನಾಗವಾಪಿ, ಇಲ್ಲಿ ನಾಗದೇವತೆ ಆರಾಧನೆ ನಡೀತಿತ್ತು. ಇಲ್ಲಿ ಉತ್ಖನನ ಕಾರ್ಯ ನಡೆದರೆ ಖಂಡಿತ ಅನೇಕ ನಮಗ ಇಲ್ಲಿ ಶಾಸನಗಳು ಸಿಗ್ತಾವ.
ಇಲ್ಲಿ ಶಿಲ್ಪಗಳು ಸಿಗ್ತವ. ಶೈವ, ವೈಷ್ಣವ, ಬ್ರಾಹ್ಮಣ, ಜೈನ ಎಲ್ಲ ಧರ್ಮೀಯರು ಬಾಳಿಗೆ ಬೆಳಗಿದಂಥ ಭಾವೈಕ್ಯತೆಯ ನೆಲ ಯಾವುದಾದ್ರೂ ಇದ್ರೆ ಅದು ನಮ್ಮ ಈ ಚಿತ್ತಾಪುರ ತಾಲೂಕಿನ ನಾಗಾವಿಯ ಪರಿಸರ. ಇದೇ ಪರಿಸರದಲ್ಲಿ ಯಾವುದೇ ಜಾತಿ, ಮತ, ಪಂಥ, ಪ್ರದೇಶ ಎಲ್ಲವನ್ನ ಮರೆತು ಜನ ಇಲ್ಲಿ ವಿದ್ಯಾರ್ಥಿಗಳು ಬಂದು ಈ ವಿದ್ಯೆಯನ್ನು ಕಲಿತು ಹೊರಗಿನ ದೇಶಕ್ಕೆ ಹೋಗ್ತಿದ್ರಲ್ಲ, ಇದು ನಾವು ಜಗತ್ತಿಗೆ ಕೊಟ್ಟಂತ ಬಹುದೊಡ್ಡ ಕೊಡುಗೆ. ಜ್ಞಾನದಾಸೋಹ ನಾವು ಕೊಟ್ಟಂಥದ್ದು ಜ್ಞಾನದಾಸೋಹ, ಕನ್ನಡಿಗರು ಜ್ಞಾನದಾಸೋಹ, ಜಗತ್ತಿಗೆ ಜ್ಞಾನ ಕೊಟ್ಟಂತ ರೂವಾರಿಗಳು ನಾವೆಲ್ಲ ಚಿತ್ತಾಪುರ ತಾಲೂಕಿನ ಜನ. ಹಾಗಾಗಿ ಇಂಥ ವಿಶ್ವವಿದ್ಯಾಲಯದಲ್ಲಿ ನಿಂತು ಮಾತನಾಡುವುದಂದರೆ ಇವತ್ತು ಹಂಪಿ ವಿಶ್ವವಿದ್ಯಾಲಯ, ಕಲಬುರಗಿ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯದ ಅಲ್ಲಿ ನಿಂತು ಮಾತಾಡದಷ್ಟೇ ನನಗೆ ಇವತ್ತು ತೃಪ್ತಿ ಸಿಗಲಾಗುತ್ತದೆ. ಯಾಕಂದ್ರೆ ವಿಶ್ವ ಪಾರಂಪರಿಕ ದಿನದಂದು ಸ್ಮಾರಕಗಳು ಉಳಿಸುವಂತಹ ಒಂದು ಅಳಿಲು ಸೇವೆ ಬಸವೇಶ್ವರ ಸೇವಾ ಬಳಗ ಕಲಬುರಗಿಯಿಂದ, ಬಹುದೂರದ ಕಲಬುರಗಿಯಿಂದ ಬಂದು ನಮ್ಮೆಲ್ಲರನ್ನ ಸೇರಿಸಿ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಮಾಡುವುದಲ್ಲ. ಬಸವೇಶ್ವರ ಸೇವಾ ಬಳಗಕ್ಕೆ ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ಹೊಡೆದು ಈ ರೀತಿಯಾಗಿ ಮನಸ್ಸುಗಳು ಇರಬೇಕು. ಕನ್ನಡ ಕಟ್ಟುವುದಕ್ಕಂದ್ರೆ, ಕನ್ನಡ ಕಟ್ಟುವುದಂದ್ರೆ ಏನ್ ಅರ್ಥ? ಸ್ಮಾರಕಗಳು ಉಳಿಸುವುದಂತ. ಸ್ಮಾರಕಗಳು ಉಳಿದ್ರೆ ಕನ್ನಡ. ಈ ಕನ್ನಡ ಉಳಿಸಿದಂತ ಕ್ಷೇತ್ರ ಇದು. ಕನ್ನಡದ ರಕ್ಷಣೆ ಮಾಡಿದಂತ ಕ್ಷೇತ್ರ ನಾವು ಉಳಿಸಬೇಕು. ಕನ್ನಡ ಕ್ಷೇತ್ರ ಉಳಿಸಿದಂತ ಕ್ಷೇತ್ರವನ್ನು ನಾವು ಉಳಿಸಿದೆವು ಅಂದ್ರೆ ಇವತ್ತು ಭಾಷೆ, ನಾಡು, ನುಡಿ, ಏನು ಅಭಿಮಾನ ನಾವು ಪಡ್ತೇವೆ ನೆಲದ ಬಗ್ಗೆ, ಜಲದ ಬಗ್ಗೆ, ಇವು ಉಳಿಸ್ಬೇಕಂತ ಏನು ಹೋರಾಟ ಮಾಡ್ತಾ ಇದೀವಲ್ಲ ನಾವು, ಇವತ್ತು ಈ ಸ್ಮಾರಕ ಉಳಿಸುವಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ. ಇದರ ಇತಿಹಾಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾರು ಇತಿಹಾಸವನ್ನ ಮರೀತಾರೆ ಅವರು ಇತಿಹಾಸದಲ್ಲಿ ಬರುವುದಿಲ್ಲ. ಇತಿಹಾಸ ರಚನೆ ಮಾಡ್ಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ, ಅವರು ದಾಖಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಇತಿಹಾಸವನ್ನು ಅರಿತುಕೊಳ್ತಾರ, ನಮ್ಮ ನೆಲದ ಸಂಸ್ಕೃತಿ, ನಮ್ಮ ನಾಡಿನ ಸಂಸ್ಕೃತಿ, ನೆಲದಲ್ಲಿ ಏನಾದ್ರೂ ತಪ್ಪುಗಳು, ಇತಿಹಾಸದಲ್ಲಿ ತಪ್ಪುಗಳಾದ್ರೆ ಸರಿಪಡಿಸ್ಕೊಂಡು ವೈಚಾರಿಕ ಹಿನ್ನೆಲೆಯಿಂದ ನಾವು ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಏನು ಈ ಪರಿಸರದಲ್ಲಿ ಇಂಥ ಅದ್ಭುತವಾದಂತಹ ಏನು ಸ್ಮಾರಕಗಳು ಉಳಿಸುವಂತ ಕೆಲಸ ಬಸವೇಶ್ವರ ಸೇವಾ ಬಳಗ ಮತ್ತು ನಮ್ಮ ಎಲ್ಲ ನೆಲದ ಒಂದು ಹಲವಾರು ಜನರು ಕೂಡಿ ಇದಕ್ಕೊಂದಿಷ್ಟು ಬೆಂಬಲವಾಗಿ ನಿಂತಿದ್ದಾರೆ. ಒಂದು ಒಳ್ಳೆಯ ಕೆಲಸ ಮಾಡಿದಕ್ಕಾಗಿ ನಿಮಗೆ ಮತ್ತೊಮ್ಮೆ ಶರಣಾರ್ಥಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಪ್ರಣಾಮಗಳು.